ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರೋ ಥರ ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಯಾವ ಥರ ಮಾಡಿದ್ವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇದು ಕ್ರಿಸ್ಮಸ್ ಹಿಂದಿನ ದಿನ ನಾವು ಶಾಪ್ಗೆ ಹೋಗ್ಬಿಟ್ಟು ಒಂದಷ್ಟು ಥಿಂಗ್ಸ್ನೆಲ್ಲ ಅಂದರೆ ಡೆಕೋರೇಷನ್ ಮಾಡೋದಕ್ಕೆ ಕ್ರಿಸ್ಮಸ್ ಟ್ರೀಗೆ ಏನೇನು ಬೇಕು ಆ ಥಿಂಗ್ಸ್ನೆಲ್ಲ ಸ್ವಲ್ಪ ಗ್ರ್ಯಾಬ್ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲಿ ಒಂದಷ್ಟು ಕ್ರಿಸ್ಮಸ್ ಟ್ರೀಗೆ ಏನೇನು ನಾವು ಹ್ಯಾಂಗ್ ಮಾಡ್ತೀವಲ್ಲ ವಿಶ್ ಮಾಡಿಕೊಂಡು ಅದೆಲ್ಲ ಥಿಂಗ್ಸ್ ಕೂಡ ಇಲ್ಲಿ ಒಂದೇ ಸ್ಟೋರಲ್ಲಿ ಸಿಗ್ತಾಯಿತ್ತು. ತುಂಬ ವೆರೈಟೀಸ್ ಆಫ್ ಬೆಲ್ಸು, ಜಿಂಗಲ್ ಬೆಲ್ಸು ಮತ್ತು ಸ್ಟಾರ್ಸು ಮತ್ತು ಎಲ್ಲ ಕೂಡ ಡೆಕೋರೇಷನ್ ಐಟಮ್, ಈವನ್ ಡೋರ್ ಹ್ಯಾಂಗರ್ಸ್ ಕೂಡ ಕ್ರಿಸ್ಮಸ್ಗೆ ಎಲ್ಲ ಕೂಡ ಸಿಗ್ತಾಯಿತ್ತು. ಮಿನಿ ಕ್ರಿಸ್ಮಸ್ ಟ್ರೀಗಳು ಕೂಡ ಇವ್ರ ಹತ್ರ ಇತ್ತು. ಇದು ಬಂದು ಒಂದು ಇಂಡಿಯನ್ ಶಾಪ್. ನಾವು ಬೇರೆ ಕಡೆ ಹೋಗಿ ತೊಗೊಂಡಿದ್ರೆ ನಮಗೆ ತುಂಬಾ ಕಾಸ್ಟ್ ಜಾಸ್ತಿ ಆಗ್ತಿತ್ತೇನೋ. ಮೋಸ್ಟ್ಲಿ ನಾವು ಅದಕ್ಕೆ ಇಂಡಿಯನ್ ಶಾಪ್ನ ಚೂಸ್ ಮಾಡಿದ್ವಿ. ಸೊ ಇಲ್ಲಿ ತಗೊಂಡಿದ್ರಿಂದ ನಮಗೆ ಸ್ವಲ್ಪ ರೀಸನಬಲ್ ಆಗಿ ಕಡಿಮೆ ಪ್ರೈಸಿಗೆ ಕೂಡ ಎಲ್ಲ ಥಿಂಗ್ಸ್ಗಳು ಸಿಕ್ತು. ಆಮೇಲೆ ಇವ್ರ ಹತ್ರ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಸಿಗ್ತಾಯಿತ್ತು. ಅವರು ಇಷ್ಟಪಟ್ಟು ಗ್ರ್ಯಾಬ್ ಮಾಡೋವಂಥದ್ದು. ನೆಕ್ಸ್ಟು ನಾನು ಕ್ರಿಸ್ಮಸ್ಗೆ ಏನಾದರೂ ಮಫಿನ್ ಇಲ್ಲ ಕೇಕ್ ಬೇಕ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಏನಾದರೂ ಸಿಗ್ಬೋದಾ ಅಂತ ಹೇಳಿ. ಆಮೇಲೆ ಇವರ ಶಾಪಲ್ಲೇ ತುಂಬಾ ಕ್ರಿಸ್ಮಸ್ ಗಿಫ್ಟ್ಗಳು, ಸ್ಯಾಂತಾಸ್ ಮತ್ತು ಡಿಯರ್ ಎಲ್ಲ ಇರುತ್ತಲ್ಲ, ಹಾಗೆ ಇದೆಲ್ಲ ಸಿಗ್ತಾಯಿತ್ತು ಪ್ರೆಸೆಂಟ್ಸ್ ಥರ. ಮತ್ತು ಇದ್ರಲ್ಲಿ ಲೈಟ್ ಬಂದು ಕ್ರಿಸ್ಮಸ್ ಸಾಂಗ್ ಎಲ್ಲ ಪ್ಲೇ ಆಗುತ್ತಲ್ಲ ಆ ಥರ ಎಲ್ಲ. ಸೊ ಅದನ್ನೆಲ್ಲ ತೊಗೊಂಡು ನಾವು ಮನೆಗೆ ಬಂದು ಇವಾಗ ಕ್ರಿಸ್ಮಸ್ ಟ್ರೀನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರು ನಾನು ಕ್ರಿಸ್ಮಸ್ ಟ್ರೀ ತಗೊಂಡು ಬಂದಿರಲಿಲ್ಲ, ವಾಲಲ್ಲೇ ಕ್ರಿಸ್ಮಸ್ ಟ್ರೀನ ಮಾಡಿದ್ದೆ ನಾನು. ಇದು ಉಕ್ಕೆಲ್ಲ ಬರೋದಲ್ಲ ಅದನ್ನ ಹಾಕ್ಬಿಟ್ಟು ಅದರಲ್ಲೇ ಕ್ರಿಸ್ಮಸ್ ಟ್ರೀ ಮಾಡಿದ್ದೆ, ಒಂಥರ ಯೂಸ್ ಮಾಡಿ ಟೇಪೆಲ್ಲ ಯೂಸ್ ಮಾಡಿಕೊಂಡು. ಬಟ್ ಈ ಸರಿ ನಾನು ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ ಕ್ರಿಸ್ಮಸ್ ಟ್ರೀ ಈ ಸರಿ ತೊಗೊಂಡ್ಬಂದಿಡಬೇಕು. ಪಾಪುಗೂ ದೊಡ್ಡವಳಾಗಿದ್ದಾಳೆ, ಅವಳು ಕೂಡ ತುಂಬಾ ಇಷ್ಟಪಡ್ತಾ ಇರ್ತಾಳೆ ಯಾವಾಗಲೂ ಮಾಡೋಣ ಅಂತ ಹೇಳಿ. ಸೊ ಹಂಗಾಗಿ ಈ ಸರಿ ಮಾಡೇ ಬಿಡೋಣ ಅಂತ ಹೇಳಿ ನಾವು ಕೂಡ ಡಿಸೈಡ್ ಮಾಡಿ ಅವಳಿಗೋಸ್ಕರ ಇದು ಚಿಕ್ಕ ಟ್ರೀನೂ ಅಲ್ಲ, ದೊಡ್ಡ ಟ್ರೀನೂ ಅಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇರುತ್ತಲ್ಲ ಆ ಥರ ಟ್ರೀನ ಚೂಸ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಸ್ನೋ ಫ್ಲೇಕ್ಸ್ ಎಲ್ಲ ಮೇಲ್ಗಡೆ ಬಿದ್ದಿರೋ ಥರ ಕಾಣಿಸ್ತಾ ಇತ್ತು. ಆಮೇಲೆ ಫುಲ್ ಗ್ರೀನ್ ಕಲರಲ್ಲೂ ಕೂಡ ನಮಗೆ ಟ್ರೀಸ್ ಸಿಗ್ತಾಯಿತ್ತು. ಬಟ್ ಈ ಟೈಮು ನಾನು ಸ್ನೋ ಫ್ಲೇಕ್ಸ್ ಇರಲಿ, ಹೆಂಗಿದ್ರು ಸ್ನೋ ಸೀಸನ್ ಎಲ್ಲ ಓಡ್ತಾ ಇರತ್ತೆ. ಮತ್ತು ಕ್ರಿಸ್ಮಸ್ಗೂ ಕೂಡ ಸ್ನೋ ಟ್ರೀಸ್ನೇ ಅಂದರೆ ಫ್ಲೇಕ್ಸ್ ಎಲ್ಲ ಇರುತ್ತಲ್ಲ, ಟ್ರೀಸು ತುಂಬ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ವೈಬ್ಸ್ ಕೂಡ ಸಿಗತ್ತೆ ಅದರಲ್ಲಿ ಅಂತ ಹೇಳಿ ತೊಗೊಂಡು ಬಂದ್ವಿ. ಆ್ಯಂಡ್ ಪಾಪುನೂ ಅಷ್ಟೇ ವೆರೈಟೀಸ್ ಆಫ್ ಜಿಂಗಲ್ ಬೆಲ್ ಮತ್ತು ಫ್ಲವರ್ಸು, ಅದಕ್ಕೆ ಫ್ರೂಟ್ಸು, ಏನೇನು ಕಲೆಕ್ಷನ್ಸ್ ಎಲ್ಲ ತುಂಬ ತೊಗೊಂಡು ಬಂದಿದ್ಲು. ಆಮೇಲೆ ಏಂಜಲ್ಸು ಹಾಕೋದಕ್ಕೆ ಈ ಥರ ಫೆರಿ ಟೇಲ್ಸ್ ಇರುತ್ತಲ್ಲ ಏಂಜಲ್ಸ್, ಅದನ್ನು ಕೂಡ ತೊಗೊಂಡು ಬಂದಿದ್ಲು. ಅವಳು ಏನೇನೋ ವಿಶ್ ಮಾಡ್ಕೊಂಡೆಲ್ಲ ಹಾಕ್ತಾಯಿದ್ಲು. ಜೊತೆಲಿ ನಾವು ಕೂಡ ನಮ್ಮದೇನು ಮುಂಬರುವ ವರ್ಷಗಳಲ್ಲಿ ನಮ್ದು ಏನೇನು ವಿಶಸ್ ಇದೆ ಅದನ್ನೆಲ್ಲ ಮನಸ್ಸಲ್ಲೇ ಕೇಳ್ಕೊಂಡ್ಬಿಟ್ಟು ಅಂದ್ಕೊಂಡು ಒಂದೊಂದೇ ಎಲ್ಲದನ್ನು ಹ್ಯಾಂಗ್ ಮಾಡ್ತಾ ಇದ್ವಿ ಕ್ರಿಸ್ಮಸ್ ಟ್ರೀಗೆ. ನಂದು ತುಂಬಾ ವಿಶಸ್ ಇತ್ತು, ಅದನ್ನೆಲ್ಲ ಕೇಳಿಕೊಂಡು ನಾನು ಎಲ್ಲದನ್ನು ಹ್ಯಾಂಗ್ ಮಾಡಿದ್ದೀನಿ. ನೋಡೋಣ ಅಪ್ಕಮಿಂಗ್ ಇಯರ್ಸಲ್ಲಿ ಮತ್ತೆ ನೆಕ್ಸ್ಟ್ ಕ್ರಿಸ್ಮಸ್ ಟೈಮಲ್ಲಿ ಎಲ್ಲ ವಿಶಸ್ ಫುಲ್ಫಿಲ್ ಆಗುತ್ತಾ, ನಮ್ದು ಏನಿದೆ ಡ್ರೀಮ್ಸ್ ಕಮ್ ಟ್ರೂ ಏನಾದರೂ ಆಗುತ್ತಾ ಅಂತ ಹೇಳಿ. ನನಗೆ ಕ್ರಿಸ್ಮಸ್ ಟ್ರೀಯಲ್ಲಿ ತುಂಬಾ ಹೋಪ್ಸು. ನಾವು ಯಾವ ಥರ ಪ್ರೇಯರ್ಸ್ ಎಲ್ಲ ಮಾಡ್ತೀವಲ್ಲ ಅದೇ ಥರ ನನಗೆ ತುಂಬ ಇಷ್ಟ ಆಗುತ್ತೆ ಕ್ರಿಸ್ಮಸ್ ಟ್ರೀ ಕೂಡ. ಆ್ಯಂಡ್ ಸಿಂಗಪುರಲ್ಲೆಲ್ಲ ತುಂಬ ಜಾಸ್ತಿನ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ಕಡೆ ಕ್ರಿಸ್ಮಸ್ ಟ್ರೀ ಇಡೋದು, ಅವರು 1 ಮಂತ್ಗಿಂತ ಮುಂಚೆನೇ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಕಡೆ ಡಿಸ್ಪ್ಲೇ ಮಾಡೋದು ದೊಡ್ಡ ಟ್ರೀನ. ಮಾಲ್ಸ್ಗೆ, ಇವನ್ ತರಕಾರಿ ಶಾಪ್ಸ್ಗೆ ಹೋಗಿದ್ರು ಅಲ್ಲೂ ಕೂಡ ದೊಡ್ಡ ಟ್ರೀ ಎಲ್ಲ ಇಟ್ಟಿರ್ತಾರೆ. ಸೊ ಅದೇ ವೈಬ್ಸ್ನ ನಾವು ಇದು ಮಾಡ್ತಿರ್ತೀವಲ್ಲ. ಸೊ ನಮಗೂ ಕೂಡ ಅನಿಸ್ತಾ ಇರುತ್ತೆ ನಮ್ಮ ಮನೆಯಲ್ಲೂ ಕೂಡ ತೊಗೊಂಬಂದಿಡಬೇಕು ಅಂತ ಹೇಳಿ. ಸೊ ಫೈನಲ್ ಆಗಿ ನಾನು ಎಲ್ಲ ಸೆಟಪ್ ಮಾಡಿಬಿಟ್ಟು ರಿಬ್ಬನ್ ಎಲ್ಲ ಹಾಕಿ ಕ್ರಿಸ್ಮಸ್ ಟ್ರೀಗೆ ಫೈನಲ್ ಆಗಿ ನಾನು ರೆಡಿ ಮಾಡಿದ್ದೀನಿ. ಪಾಪು ಅಷ್ಟೊತ್ತಿಗೆಲ್ಲ ನನಗೆ ಕೇಕ್ ಬೇಕ್ ಮಾಡು ಅಂತೆಲ್ಲ ಹೇಳ್ತಾ ಇದ್ಲು. ಬಟ್ ನಾನು ಕೇಕ್ ಬೇಕ್ ಮಾಡೋದಕ್ಕೆ ಏನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಬನಾನಾ ಬರುತ್ತಲ್ಲ ಮಫಿನ್ ಥರ ಎಲ್ಲ
ಅದನ್ನು ನಾನು ಹೊರಗಡೆಯಿಂದನೇ ಪಾರ್ಸಲ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ವಿ. ಫ್ರೆಶ್ ಆಗಿ ಬೇಕ್ ಮಾಡಿರೋವಂಥದ್ದು ಪ್ಲಮ್ ಕೇಕ್. ಸೊ ಅದನ್ನು ಇವಾಗ ಕಟ್ ಮಾಡಿಬಿಟ್ಟು ನಾವು ಶೇರ್ ಮಾಡ್ತಿದ್ವಿ ಅವಳಿಗೆ ಯೂಶ್ವಲಿ ಪ್ಲಮ್ ಕೇಕ್ ಎಲ್ಲ ಇಷ್ಟಪಡಲ್ಲ, ಕೇಕ್ ಅಂದ್ರೆ ತುಂಬ ಜಾಸ್ತಿ ಇಷ್ಟ. ಬಟ್ ನಾನು ಅವಳಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಕ್ರಿಸ್ಮಸ್ಗೆ ಎಲ್ಲ ಇದೇ ತಿಂತಾರೆ, ನೀನು ಕೂಡ ತಿನ್ನಬೇಕು ಅಂತ ಹೇಳಿ ಅವಳಿಗೆ ಪ್ಲಮ್ ಕೇಕನ್ನ ಅವತ್ತು ನೈಟ್ ಟೈಮಲ್ಲಿ ತೊಗೊಂಬಂದು ಮಾಡಿದ್ದು ನಾವು. ಸೊ ಅವಳಿಗೆ ತಿನ್ಸಿದ್ದು ಕೂಡ ಆಯಿತು. ಆದರೂ ಮೇಲ್ಗಡೆನೇ ಮೇರಿ ಕ್ರಿಸ್ಮಸ್ ಅಂತ ಹೇಳಿ ಒಂದು ಟ್ಯಾಗ್ಲೈನ್ ಇರುವಂಥ ಸ್ಟಿಕ್ಕರ್ ಕೂಡ ಸಿಕ್ಕಿತ್ತು. ಸೊ ಅದನ್ನೇ ತೊಗೊಂಬಂದು ಹ್ಯಾಂಗ್ ಮಾಡಿದ್ವಿ. ತುಂಬ ಪಾಸಿಟಿವ್ ವೈಬ್ಸ್ ಕ್ರಿಸ್ಮಸ್ ಟ್ರೀ ಮೇಲೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಆ ಕಾರ್ನರು ತುಂಬ ಇಷ್ಟ ಆಗ್ತಿತ್ತು. ನೈಟ್ ಫುಲ್ಲು ನಾವು ಈ ಥರನೇ ಆನ್ ಮಾಡಿಬಿಟ್ಟಿದ್ವಿ. ಜೀಸಸ್ 12 o'clock ಇದಾಗತ್ತಲ್ವ ಅವತ್ತು ಬರ್ತು. ಸೊ ಆ ಟೈಮಲ್ಲಿ ನೈಟ್ ಫುಲ್ಲು ಇಡಬೇಕು ಅಂತ ಹೇಳಿ ನಾವು ನೈಟ್ ಫುಲ್ಲು ಇದು ಮಾಡಿ ಇಟ್ಟಿದ್ವಿ, ಲೈಟ್ ಹಾಕ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ನೈಟು ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವಿಶ್ ಮಾಡ್ಕೊಳ್ತಾಯಿದ್ರು ಮಿಡ್ ನೈಟಲ್ಲಿ ಅವರ ಬರ್ತ್ ಆಗಿರುವಂಥ ಟೈಮಲ್ಲಿ. ಸೊ ನಾವು ಕೂಡ ನಮಗೂ ಈ ಸರಿ ಒಂಥರ ಸ್ಪೆಷಲ್ ಆಗಿರೋದು ಅಂತ ಹೇಳಿ ವಿಶ್ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಇದು ನೆಕ್ಸ್ಟ್ ಡೇ ಕ್ರಿಸ್ಮಸ್ನ ದಿನ ಏನಾದರೂ ಸ್ಪೆಷಲ್ ಮನೇಲಿ ಮಾಡಬೇಕಲ್ಲ ಅಂತ ಹೇಳಿ ನಾನು ಸ್ವಲ್ಪ ಮಟನ್ನು ಮತ್ತು ಚಿಕನ್ ಎಲ್ಲ ತರಿಸ್ಕೊಂಡಿದ್ದೀನಿ. ಮಟನ್ ಪಲಾವ್ ಮಾಡೋಣ ಅಂತ ಹೇಳಿ. ಲಾಸ್ಟ್ ಟೈಮ್ ನಾನು ಚಿಕನ್ ಪಲಾವ್ ಮಾಡಿ ತೋರಿಸಿದ್ದೆ, ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಹೋಗಿ ನೋಡಿ. ಮಟನ್ ಪಲಾವ್ಗೆ ಮಟನ್ ಚಿಕ್ಕದಾಗಿ ಕಟ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಬಟ್ ಅವರು ಕ್ರಿಸ್ಮಸ್ ಟೈಮ್ ಅಲ್ವಾ ಅಂತ ಹೇಳಿ ಎಲ್ಲರೂ ದೊಡ್ಡಕ್ಕೆ ಬೇಕ್ ಮಾಡ್ತಾರೆ ಅಂತ ಹೇಳಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಸೊ ಇದು ಎಷ್ಟೊತ್ತು ಹಿಡಿಯತ್ತೋ ಟೈಮ್ ಅಂತ ಗೊತ್ತಿಲ್ಲ ನನಗೆ ಕುಕ್ ಆಗೋದಕ್ಕೆ. ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಜೀರಿಗೆ, ಏಲಕ್ಕಿ ಎಲ್ಲ ಹಾಕಿ ಅದಾದಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಫ್ರೆಶ್ ಆಗಿ ನಾನು ಗ್ರೈಂಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಏನಕ್ಕೆ ನಾವು ಫ್ರೆಶ್ ಚಿಕನ್ಗೆ ಮಟನ್ಗೆ ಫ್ರೆಶ್ ಆಗಿರುವಂಥದ್ದೇ ಜಿಂಜರ್ ಗಾರ್ಲಿಕ್ ಹಾಕಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಪೇಸ್ಟ್ಗಿಂತ ನಾವೇ ಮಾಡಿ ಹಾಕೋದು ಒಳ್ಳೆಯದು. ಇದೆಲ್ಲ ಫ್ರೈ ಮಾಡಿ ಆದಮೇಲೆ ಮಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಚಿಕ್ಕದಾಗಿ ಕಟ್ ಮಾಡಿಕೊಟ್ರೆ ತುಂಬ ಟೈಮ್ ಹಿಡಿಯುತ್ತೆ ಮಟನ್ನು ಬೇಯೋದಕ್ಕೆ. ಇವರು ಇಷ್ಟು ದೊಡ್ಡದಕ್ಕೆ ಕಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಬಿರಿಯಾನಿ ಹಾಕ್ತಾರಲ್ಲ ಆ ಥರ ಪೀಸ್ ಮಾಡಿಕೊಟ್ಟಿದ್ದಾರೆ ಹೋಟೆಲಲ್ಲಿ. ಸೊ ನನಗೂ ಗೊತ್ತಿಲ್ಲ ಇದು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಸುಮ್ಮನೆ ಅಂದಾಜು ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಸೊ ದಟ್ ಸ್ವಲ್ಪ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರಲಿ ಅಂತ ಹೇಳಿ. ಅದಾದಮೇಲೆ ಇದಕ್ಕೆ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಆಮೇಲೆ ರೆಡ್ ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರು ಬೇಕಂದರೆ ನೀವು ಜಾಸ್ತಿ ಕೂಡ ಹಾಕೋಬೋದು, ಆವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕಿದ್ದೀನಿ. ಇದೆಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇವತ್ತು ಚಿಕನ್ ಮಟನ್ ಕೂಡ ತುಂಬ ರಶ್ ಆಗಿರುತ್ತೆ ಅಂದರೆ ಕ್ರಿಸ್ಮಸ್ ದಿನ, ಬಿಕಾಸ್ ಎಲ್ಲರೂ ಅವತ್ತು ಮನೇಲಿ ಕುಕ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಇಲ್ಲಿ. ಸೊ ಹಂಗಾಗಿ ಎಲ್ಲ ಫುಲ್ಲು ರಶ್ ಇರುತ್ತೆ. ಆಮೇಲೆ ಬೇಗನೆ ಖಾಲಿ ಆಗಿಬಿಡುತ್ತೆ. ಸೊ ಹಂಗಾಗಿ ಫ್ರೆಶ್ ಆಗಿರೋ ಕಡೆ ಹೋಗ್ಬಿಟ್ಟು ಬೇಗನೆ ನಾವು ತೊಗೊಂಬರ್ಬೇಕಾಗತ್ತೆ. ಹಸ್ಬೆಂಡ್ ಬೆಳಗ್ಗೆನೇ ಹೋಗಿ ತೊಗೊಂಬಂದಿದ್ರು. ಇದಕ್ಕೆ ಒಂದು 1/2 ಕಟ್ಟಷ್ಟು ನಾನು ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಎಲ್ಲದನ್ನು ಕೂಡ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ದೊಡ್ಡ ಪೀಸ್ ಆಗಿರೋದ್ರಿಂದ ಬೇಗನೆ ಬೇಯಬೇಕು, ತಳ ಹಿಡಿಬಾರ್ದು ಅಂತ ಹೇಳಿ ಒಂಚೂರು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ಬಿಟ್ಟು ನಾನು ಒಂದು 8 ವಿಷಲೇನೋ ಕೂಗಿಸ್ಕೊಂಡಿದ್ದೆ. ನೀವು ಮಟನ್ನು ಸ್ವಲ್ಪ ಸಾಫ್ಟಾಗಿ ಚಿಕ್ಕ ಅಂದರೆ ಎಳೆ ಮಟನ್ ಎಲ್ಲ ಸಿಕ್ಕಿದ್ರೆ ನಿಮಗೆ ಕಮ್ಮಿನೇ ಕೂಗಿಸ್ಕೊಳ್ಳಿ. ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಂತರ ದೊಡ್ಡ ಪೀಸ್ ಮಾಡಿ ಜಾಸ್ತಿ ಹಾಕಿದರೆ ಮಿನಿಮಮ್ ಒಂದು 8 ವಿಷಲ್ ಆದರೂ ನೀವು ಮಾಡಲೇಬೇಕು. ಸೊ ಅದಾದಮೇಲೆ ನಾನು ಜಾಸ್ತಿನೇ ವಿಷಲ್ ಮಾಡ್ಕೊಂಡಿದ್ದೆ, ಡೌಟಲ್ಲಿ ಹಂಗಾದ್ರೂ ಬೇಯತ್ತೋ ಇಲ್ಲೋ ಅಂತ ಹೇಳಿ. ಮೊಸರು ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಸಮಾಧಾನ, ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ಆಮೇಲೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಎಲ್ಲದನ್ನು ಕೂಡ ಬೆಂದಿತ್ತು. ನಾನು ಅಂದ್ಕೊಂಡಿದ್ದ ಥರನೇ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು. ಸೊ ಇನ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಮೊದಲು ಸ್ವಲ್ಪ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದಾದಮೇಲೆ 1 ಹಿಡಿಯಷ್ಟು ಟೊಮೊಟೊ ಹಣ್ಣನ್ನು ಹಾಕಿದ್ದೀನಿ, ಉದ್ದುದ್ದ ಕಟ್ ಮಾಡಿಬಿಟ್ಟು. ಟೊಮೊಟೊ ಪಲಾವ್ಗೆ ಆಗಿರಲಿ ಬಿರಿಯಾನಿಗೆ ಆಗಿರಲಿ
ಉದ್ದುದ್ದು ಕಟ್ ಮಾಡಿ ಹಾಕಿ ಆವಾಗ ಚೆನ್ನಾಗಿ ಬರುತ್ತೆ. ರೈಸ್ ಬೇಯುತ್ತಲ್ಲ, ಅದಾದ್ಮೇಲೆ ಟೊಮೊಟೊನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ರೈಸಲ್ಲಿ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಟೊಮೊಟೊ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಆ ಥರ ಕಟ್ ಮಾಡಿ ಹಾಕಿದ್ರೆ. ಇದೆಲ್ಲ ಚೆನ್ನಾಗಿ ಬೇಯಲಿ. ನಾನು ಅಷ್ಟರಲ್ಲಿ ಅಕ್ಕಿನ ತೊಳ್ಕೊಳ್ಳೋಣ. ಒಂದು 5 ನಿಮಿಷ ವಿಷಲ್ ತೆಗ್ದಾದ್ಮೇಲೆ ಬೇಯಿಸ್ಕೊಳ್ಳಿ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಕ್ಕಿ ತೊಳೆದ್ಬಿಟ್ಟು ಒಂದು 5 ನಿಮಿಷದಷ್ಟು ಟೈಮು ಹಂಗೇನೆ ಎತ್ತಿಟ್ಟಿದ್ದೆ. ಸೊ ಅದೇ ಅಕ್ಕಿನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ನೀರಲ್ಲಿ ಅಂದರೆ ತೊಳ್ಕೊಂಡು ಮಸಾಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಟನ್ದು ಬೇಯಿಸ್ಕೊಂಡು ಅದಕ್ಕೆ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಪಲಾವ್ ಮಾಡ್ತೀವಲ್ಲ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಬಿಸಿನೀರು ಬೇಕಂದ್ರೆ ಬಿಸಿನೀರು ಕೂಡ ಹಾಕ್ಕೋಬೋದು, ತಣ್ಣೀರು ಬೇಕಂದ್ರೆ ತಣ್ಣೀರು ಕೂಡ ಹಾಕ್ಕೊಳ್ಬೋದು. ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ನೋಡಿ ಆಮೇಲೆ ರುಚಿ ಚೆಕ್ ಮಾಡ್ಕೊಂಡ್ಬಿಟ್ಟು ಸಾಕಾ ಅಂತ ನೋಡಿಕೊಂಡು ತಿರುಗಿಸ್ಕೊಂಬಿಡಿ ಉಪ್ಪಿಂದು ಟೇಸ್ಟು. ಕೆಲವೊಬ್ರು ಬೇಗನೆ ವಿಷಲ್ ಹಾಕಿಸ್ಕೊಳ್ಳೋಣ ಅಂತ ನೀರು ಹಾಕಿದ ತಕ್ಷಣ ಮುಚ್ಚಿಬಿಡ್ತಾರೆ. ಹಂಗೆ ಮಾಡಬೇಡಿ. ಕುದಿ ಬಂದಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡ್ಕೊಳ್ಳಿ. ನೀವು ಬಿಸಿನೀರು ಹಾಕಿದ್ರೆ ಬೇಗನೆ ಕುದಿ ಬಂದ್ಬಿಡುತ್ತೆ. ತಣ್ಣೀರು ಹಾಕಿದ್ರೆ ಸ್ವಲ್ಪ ಟೈಮ್ ಕಾಯಬೇಕಾಗತ್ತೆ. ವಿಷಲ್ ಹಾಕೋಕ್ಕಿಂತ ಮುಂಚೆ ಕುಕ್ಕರಿಂದು ಪ್ಲೇಟು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ನೀವು ತಳ ಹಿಡ್ದಿದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿಬಿಟ್ಟೆ ನೀವು ಲಿಡ್ನ ಕ್ಲೋಸ್ ಮಾಡಬೇಕು. ಇಲ್ಲಾಂದರೆ ಅದು ವಿಷಲ್ ಆಗೋ ಟೈಮಲ್ಲೇ ತಳ ಹಿಡಿದ್ಬಿಡುತ್ತೆ. ನೆಕ್ಸ್ಟು ನಾನು ಇನ್ನೊಂದು ಸೈಡಲ್ಲಿ ಸ್ವಲ್ಪ ಸ್ಯಾಲಡ್ ಥರ ಮಾಡ್ಕೊಂಡಿದ್ದೀನಿ. ಕುಕ್ಕುಂಬರು, ಟೊಮೊಟೊ, ಈರುಳ್ಳಿ ಎಲ್ಲದನ್ನು ಹೆಚ್ಚಿಟ್ಕೊಂಡು ಇಲ್ಲಿ ನೋಡಿ ಒಂದು 4 ವಿಷಲ್ ಮಾಡಿಕೊಂಡೆ. ಮಟನ್ಗೆ ಅಂತೇಳಿ 4 ವಿಷಲ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಬಂದಿದೆ. ಕುಕ್ಕರ್ ವಿಷಲ್ ತೆಗ್ದಾದ್ಮೇಲೆ ಅನ್ನ ಕೂಡ ನೀಟಾಗಿ ಬೆಂದಿತ್ತು, ಮಟನ್ನು ಕೂಡ ನೀಟಾಗಿ ಬೆಂದಿತ್ತು. ನಾನು ಭಯಪಟ್ಟಿದ್ದೆ ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ, ಬಟ್ ಚೆನ್ನಾಗಿ ಬಂದಿತ್ತು ಈ ಸರಿ. ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ನಾನು ಇದು ಮಟನ್ ಪಲಾವ್ನ ಸರ್ವ್ ಮಾಡ್ತಿದ್ದೀನಿ. ಅವತ್ತು ಆ್ಯಕ್ಚುಲಿ ಹೊರಗಡೆ ಹೋಗ್ತೀನಿ ಪ್ಲ್ಯಾನಿಂಗ್ ಇತ್ತು, ಬಟ್ ತುಂಬ ರಶ್ ಇರುತ್ತೆ ಬೇಡ. ಆಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಮಾಡಿರ್ತಾರೆ ಫೆಸ್ಟಿವಲ್ ಮತ್ತು ಹಾಲಿಡೇ ಅಂತ ಹೇಳಿ ನಾವು ಮನೇಲೆ ಕುಕ್ ಮಾಡಿಬಿಟ್ಟು ಎಲ್ಲದನ್ನು ಸರ್ವ್ ಮಾಡಿದ್ದಾಯಿತು. ಇದ್ರ ಜೊತೆ ಕುಕ್ಕಿಂಬರು, ಈರುಳ್ಳಿ ಮತ್ತು ಟೊಮೊಟೊನು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸಲಾಡ್ ಥರ ಮಾಡಿದ್ದು. ಉಪ್ಪು, ನಿಂಬೆ ಹುಳಿ ಎಲ್ಲ ಹಿಂಡ್ಬಿಟ್ಟು ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ಮಧ್ಯಾಹ್ನದ ಊಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ನೈಟಿಗೆ ಏನಾದರೂ ವೆಜಿಟೇಬಲ್ ಏನಾದರೂ ಮಾಡಬೇಕು, ಸಾಂಬಾರು ಅಥವಾ ಸಬ್ಜಿ, ರೋಟಿ ಆ ಥರ. ಸದ್ಯಕ್ಕೆ ಆಫ್ಟರ್ನೂನ್ ಲಂಚು ಇದಾಗಿದೆ. ಮಟನ್ ಯಾರೆಲ್ಲ ಇಷ್ಟಪಡ್ತೀರಾ ಅವ್ರಿಗಂತೂ ತುಂಬ ಅಂದರೆ ಇಷ್ಟ ಆಗೋ ರೆಸಿಪಿ ಇದು. ತುಂಬ ಅಂದರೆ ತುಂಬ ಇಷ್ಟ ಆಗೋ ರೆಸಿಪಿ. ಮನೇಲಿ ಟ್ರೈ ಮಾಡಿ, ತುಂಬ ಈಸಿಯಾಗಿಯೇ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನು ಚಿಕನ್ ತೊಗೊಂಡು ಬಂದಿದ್ರಲ್ಲ, ಆ ಚಿಕನ್ಗೆ ನಾನು ನೈಟ್ ಟೈಮಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸೊ ಅದನ್ನೇ ಚಿಕನ್ ಟಿಕ್ಕಾ ಥರ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ, ಮೇಥಿ ಎಲ್ಲ ಯೂಸ್ ಮಾಡಿಬಿಟ್ಟು. ನೆಕ್ಸ್ಟು ನಾನು ಈ ರೆಸಿಪಿನ ನಿಮಗೆ ಮಾಡಿದ್ರೆ ತೋರಿಸ್ತೀನಿ. ಇದು ವಿಡಿಯೋ ಏನು ಕ್ಯಾಪ್ಚರ್ ಮಾಡಿರಲಿಲ್ಲ, ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇದು ಬಂದು ಚಿಕನ್ ಟಿಕ್ಕಾ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವ್ಲಾಗಲ್ಲಿ ನಾವು ಸಿಗೋಣ. ಓಕೆನಾ? ಧನ್ಯವಾದಗಳು.